ಅಂಜಲಿ ಅಂಜಲಿ ಅಂಜಲಿ. ಪೂಜೆ ಯಾಕೆ ನಿಲ್ಲಿಸಿದ್ರಿ? ರಾಗಿಣಿನೇ ಪೂಜೆ ಮಾಡ್ಲಿ ಬಿಡಿ. ಆಗಲ್ಲ, ಯಶೋಧಾನೇ ಪೂಜೆ ಮಾಡಬೇಕು. ಎಲ್ಲಿ ಅವಳು? ನಿಮ್ ಮರಿ ಕಿರಿ ಸೊಸೆ ಅಲ್ಲೇ ಕೂತಿದ್ದಾರೆ. ಪೂಜೆ ಮಾಡಕ್ ಆಗಲ್ಲ, ಸುಸ್ತು ಅಂದ್ರು. ಅದಕ್ಕೆ ನಾನೇ ಪೂಜೆ ಮಾಡ್ತಿದ್ದೀನಿ. ಸುಳ್ಳು ಸುಳ್ಳು ಅಜ್ಜಿ, ಅಮ್ಮ ಬಂದೇ ಇಲ್ಲ. ನಿಂಗೆ ಕಣ್ಣು ಕಾಣಿಸಲ್ಲ, ಕಿವಿನೂ ಕೇಳಿಸಲ್ಲ, ಆದರೂ ನಮ್ಮಮ್ಮನಿಗೆ ಬೈತ್ಯಾ, ಅಮ್ಮನಿಗೆ ಪೂಜೆ ಮಾಡಬೇಡ ಅಂತ್ಯಾ. ಇರು, ನಿಂಗೆ ಸರಿಯಾಗಿ ಮಾಡ್ತೀನಿ. ಚಿಂಟು ಅಜ್ಜಿ ನೀರು ಹಾಕ್ತಿದ್ದಾನೆ. ಏನಪ್ಪ ಮಾಡೋದು? ಹಾಕ್ಬೇಡ, ನೀರು ಹಾಕ್ಬೇಡ, ಪಾಪ ಆ ಅಜ್ಜಿ ಒದ್ದಾಗಿ ಹೋಗ್ತಾರೆ. ಶೀತ ಆಗಿ ನಡ್ಡಿ ಆಗಿ ಕೆಂಬಂದ್ಬಿಡತ್ತೆ. ಅಯ್ಯೋ, ಇವನ ಅಜ್ಜಿಗೆ ನೀರು ಹಾಕಿ ಬಿಡ್ತಾನಲ್ಲಪ್ಪ. ಗಣೇಶ ಗಣೇಶ, ಪ್ಲೀಸ್ ಆ ಲೋಟದಲ್ಲಿರೋ ನೀರೆಲ್ಲ ಆರೋಗ್ಯ ಮಾಡಪ್ಪ ಪ್ಲೀಸ್. ಮತ್ತೆ ನೀನ್ ನಮ್ಮ ಮೈಯ ಮಾಡ್ಬಿಡಪ್ಪ ಪ್ಲೀಸ್ ಪ್ಲೀಸ್. ಪುಟ್ಟ, ಬಾ ಪ್ರಸಾದ ತಗೋ. ಅತ್ತಲ್ಲ ಚಿಂಟು ನಿಮ್ಮ ಮೇಲೆ ನೀರು ಹಾಕಕ್ ಬಂದಿದ್ದ. ಅಯ್ಯೋ, ಹೌದಾ? ಈಗ ಎಲ್ಲಿ ಹೋದ ಅವನು? ನಾನು ಮ್ಯಾಜಿಕ್ ಮಾಡಿ ಜಗ್ಗಲ್ಲಿರೋ ನೀರೆಲ್ಲ ಖಾಲಿ ಮಾಡ್ಬಿಟ್ಟೆ. ಒಳ್ಳೆ ಕೆಲಸ ಮಾಡಿದೆ. ಮಹಾಪಟಿಂಗ ಅವನು. ಅಜ್ಜಿ, ನಿಮಗೆ ಪ್ರಸಾದ ಕೊಟ್ಟಿಲ್ವಾ? ಇಲ್ವೇ, ಇನ್ನೂ ತಂದೆ ಕೊಟ್ಟಿಲ್ಲ. ನನ್ನ ಮರಿ ಸೊಸೆ ಆಮೇಲೆ ತಂದು ಕೊಡ್ತೀನಿ ಅಂದ್ಲು. ಅಜ್ಜಿ, ಎಲ್ಲರೂ ಅಲ್ಲಿ ತಿಂತಾ ಇದ್ದಾರೆ, ಆಮೇಲೆ ಖಾಲಿ ಆಗೋಕತ್ತಷ್ಟೇ. ಒಂದೇ ನಿಮಿಷ ಇಲ್ಲೇ ರೀ, ಬಂದೆ.
ಮದುವೆ ಇರೋ ವಯಸ್ಸಲ್ಲಿ ನನ್ನ ಬೇಕು ಬೇಡ ಎಲ್ಲ ನೋಡ್ಕೊಳ್ಳೋಕೆ ಆ ದೇವರೇ ಈ ಮಗುನಿಲ್ಲಿ ಕಳಿಸಿದ್ದಾನೆ ಅಂತ ಕಾಣುತ್ತೆ. ಅಜ್ಜಿ ಪ್ರಸಾದ ಮಾಡ್ತಿದ್ದೀರಾ? ಏನು ಇಷ್ಟ ಹಾಕಿದ್ಯಾ ಪ್ರಸಾದನ? ಪ್ರಸಾದ ಏನು ನೀರು ಮಾಡಿದ್ಯಾ? ಕೈ ಸುಟ್ಕೊಂಡು ರಾಗಿಣಿ ಮಾಡಿರೋದು, ಇನ್ನು ಸ್ವಲ್ಪ ಹಾಕು. ಅಕ್ಕ ಇದು ಯಾರಿಗೆ? ಅಜ್ಜಿಗೆ ನಾನು ತಗೊಂಡು ಹೋಗ್ಕೊಟ್ಬಿಟ್ಟು ಬರ್ತೀನಿ. ಅಜ್ಜಿ ಕಂಡ್ರೆ ನಿನ್ನ ಇಷ್ಟಪಡೋಲ್ಲ, ನೀನು ಒಬ್ಳೆ, ಅದಕ್ಕೆ ನಿನ್ ಕಂಡ್ರೆ ಇಷ್ಟ ಅಮ್ಮ. ಯಶೋದಾ, ಹಾ, ಒಂದು ನಿಮಿಷ ಬಂದೆ. ಚಿಂಟು, ನಂಗೂ ಒಂದು ಸ್ವಲ್ಪ ಪ್ರಸಾದ ಕೊಡ. ಕಲ್ಮವ, ಎಣ್ಣೆ ಪ್ಲೇಟ್ ಹಾಕೊಳ್ತಿದ್ಯಾ? ಇರು, ಅಮ್ಮನಿಗೆ ಹೇಳ್ತೀನಿ. ಸುಮ್ಮನಿರೋ ಚಿಂಟು, ಕಣ್ಣು ಹಾಕೇ ಬಿಟ್ಯಾ? ನೋಡು, ನಿಂಗೊಂಚೂರು ಹಾಕ್ತೀನಿ, ಮೊದಲು ತಿಂದು ಎದ್ದೋಗು. ಚಿಕ್ಕಪ್ಪ, ನಿಮ್ದು ಎರಡನೇ ಪ್ಲೇಟ್ ಅಲ್ಲ, ನಂಗೂ ಒಂದು ಸ್ವಲ್ಪ ಕೊಡಿ. ಪ್ರಸಾದ ಕೊಡ್ಬೇಕು ಅಂತ ಯಾರಿಗೂ ಅನ್ಸೋದೇ ಇಲ್ಲ, ಕೇಳೋದನ್ನ ಕೊಡಲ್ಲ. ನಾನೇ ತಗೊಂಡ್ರೆ ನಾನು ಎಲ್ಲರೂ ಭೂತ ಅಂತ ತಿಳ್ಕೊಂಡು ಕೂಗಾಡ್ತಾರೆ. ಈ ಚಿಂಟು ಅಷ್ಟು ಕೆಟ್ಟವನು, ನನ್ಗೇನು ಕೊಡ್ತಾನೆ ಇಲ್ಲ. ಆದ್ರೆ ಲಡ್ಡು ಅಣ್ಣ ಎಷ್ಟು ಒಳ್ಳೆಯವನು, ಅವನಿಗೇನು ಕೊಟ್ರು ನಂಗೆಲ್ಲ ಶೇರ್ ಮಾಡ್ತಿದ್ದ. ಐಸ್ ಕ್ರೀಮ್ ತಿಂತೀನಾ? 2 ಐಸ್ ಕ್ರೀಮ್ ಕೊಟ್ಟಿದ್ರು, ನಿಂಗೊಂದು ನಂಗೊಂದು ತಗೋ. ಚೆನ್ನಾಗಿದೆ. ಜಿಲೇಬಿ ಅಂಟನು ತುಂಬಾ ಒಳ್ಳೆಯವರು. ನನಗೆ ಊಟ ಕೊಡಕ್ ಬಂದವರೆಲ್ಲ ಬೈಸ್ಕೊಂಡ್ರು, ಪಾಪ. ಜೈ ಕರ್ನಾಟಕ, ಎಲ್ಲಿದ್ದೀರಾ? ನಾನು ನಿಮಗೆ ಊಟ ತಂದಿದ್ದೀನಿ.
ಪ್ರಸಾದ ತಗೊಂಡು ಎಲ್ಲಿಗೆ ಹೋಗ್ತಾ ಇದ್ಯಾ? ಅಜ್ಜಿಗೆ ಕೊಡೋದಕ್ಕೆ ಹೋಗ್ತಿದ್ಯಾ? ಯಶೋದ, ಅಜ್ಜಿ ರೂಮಿಗೆ ಕಾಲಿಡಬಾರ್ದು ಅಂತ ನಾನು ಹೇಳಿದ್ದೆ ತಾನೆ? ನೋಡಮ್ಮ, ಅಜ್ಜಿ ರೂಮ್ಗೆ ಕಾಲಿಡಬೇಡ ಅಂತ ಹೇಳಿದ್ರೆ ಪ್ರಸಾದ ಕೊಡೋ ನೆಪದಲ್ಲಿ ಅಜ್ಜಿ ಕಿವಿಗೆ ಊದಕ್ಕೆ ಹೋಗ್ತಿದ್ದಾಳೆ. ಏಯ್, ನಿನ್ಗೆ ಒಂದ್ಸರಿ ಹೇಳಿದ್ರೆ ಅರ್ಥ ಆಗಲ್ವೇನೆ? ನೀನು ತಗೊಂಡೋಗಿ ಕೊಟ್ಟಿರಂದ್ರೆ ಅತ್ತೇನು ಸತ್ತೋಗ್ತಾರ? ಮೊದ್ಲಿಂದನೂ ನೀನೇನು ಅವಳನ್ನ ನೋಡ್ಕೋತಿದ್ಯಾ? ನೀನು ಈ ಮನೆಗೆ ಬರೋ ಮೊದಲು ಅವಳೇನು ಉಪವಾಸ ಬಿದ್ದಿದ್ಲಾ? ನೋಡೆ, ಒಂದ್ಸರಿ ಕದ್ದು ಮುಚ್ಚಿ ಅತ್ತೆ ರೂಮ್ಗೆ ಹೋಗೋದು, ಪಿತ್ತೂರಿ ಮಾಡೋದೇನಾದ್ರೂ ಮಾಡಿದೆ ನಾನು ಸುಮ್ಮನೆ ಇರೋದಿಲ್ಲ. ಕೊಡಿಲಿ. ಅತ್ತೆ ಅತ್ತೆ ಅಜ್ಜಿಗೆ ತಾವಾಗೆ ತಿನ್ನಕ್ಕೆ ಆಗೋದಿಲ್ಲ. ಅತ್ತೆ ಯಾರಾದ್ರೂ ತಿನ್ನಿಸ್ಬೇಕು. ಒಂದು ನಿಮಿಷ. ಆ ಚಿಂತೆ ನಿನಗೆ ಯಾಕೆ? ಮೇಲ್ಗಡೆ ಪಾತ್ರೆ ಇದೆ, ಎಲ್ಲ ತಗೊಂಬ. ಒಂದೇ ಒಂದು ಪಾತ್ರೆನೂ ಕೆಳಗಡೆ ಬೀಳಿಸ್ಬಾರ್ದು. ಅರ್ಥ ಆಯ್ತಾ? ಏನ್ ಮುಖ ನೋಡ್ತಾ ನಿಂತಿದ್ದೆ? ಹೋಗು. ಅಯ್ಯೋ, ಅಮ್ಮನ್ನು ಪಾತ್ರ ತರ ಕಳಿಸ್ಬಿಟ್ರು. ಅಜ್ಜಿಗೆ ಪ್ರಸಾದ ತಿನ್ಸೋರು ಯಾರು? ನಾನು ಹೋಗಿ ನೋಡ್ತೀನಿ. ಆ ಮುದುಕಿಗೆ ಈ ಮರಿ ಸೊಸೆನೂ ಸರಿ ಇಲ್ಲ. ಇವಳು ಏನೋ ಪಿತೂರಿ ಮಾಡ್ತಿದ್ದಾಳೆ ಅಂತ ನಂಬಿಸೋ ಪ್ರಯತ್ನ ಮಾಡಬೇಕು. ಅದಕ್ಕೆ ಇವಳ ವಿರುದ್ಧ ನಿತ್ಯನ ಎತ್ಕಟ್ಟಬೇಕು. ಎಸ್, ಈಗ ಉಳ್ದಿರೋದು ಇದೊಂದೇ ದಾರಿ. ಯಾಕೆ ಯಾರು ಈ ಕಡೆ ಬರ್ತಾನೆ ಇಲ್ವಲ್ಲ? ಈ ಮುದುಕಿ ಒಬ್ಳಿದ್ದಾಳೆ ಅನ್ನೋದನ್ನ ಮರ್ತೇ ಬಿಟ್ರೋ ಹೇಗೆ? ಪೂಜೆ ಮುಗಿದು ಎಷ್ಟೊತ್ತಾಯ್ತು, ನಂಗಿನ್ನೂ ಪ್ರಸಾದನೇ ಕೊಟ್ಟಿಲ್ಲ. ಎಲ್ಲರೂ ಏನ್ ಮಾಡ್ತಾ ಇದ್ದೀರಾ? ಕೂತಿರೋದು ನೋಡಿ ಹೇಗೆ ಕೂತಿದ್ ಕಾಯ್ಕೊಂಡು. 2 ಹೆಜ್ಜೆ ಎತ್ತಿಡೋ ಯೋಗ್ಯತೆ ಇಲ್ಲ. ಒಂದು ಹುಲ್ ಕಡಿನೂ ತಿಂದಿದ್ದೆ ಎತ್ತಿಡೋದಿಲ್ಲ. ಆದರೆ ತಿನ್ನೋಕೆ ಮಾತ್ರ 3 ಹೊತ್ತು ಸರಿಯಾಗಿ ಬೇಕು. ಒಂದು ಹೊತ್ತು ಹೆಚ್ಚು ಕಮ್ಮಿ ಆದರೂ ತಿಂಗಳಾನ್ಗಟ್ಲೆ ಅನ್ನನೇ ಹಾಕಿಲ್ವೇನೋ ಅಂತ ಬಾಯ್ ಬಡ್ಕೊಳುತ್ತೆ. ಕಣ್ಣು ಕಾಣಲ್ಲ, ಕಿವಿ ಕೇಳಲ್ಲ, ಆದರೆ ಆಸ್ತಿ ಎಲ್ಲ ತನ್ನ ಹತ್ರನೇ ಇಟ್ಕೊಂಡು ದರ್ಬಾರ್ ಮಾಡುತ್ತೆ. ಮರಿ ಸೊಸೆನೇ ಪೂಜೆ ಮಾಡಬೇಕಂತೆ. ಯಾಕೆ? ನನ್ನ ಮಗಳು ಮಾಡಿದ್ರೇನು ದೇವ್ರಿಗೆ ಬೇಡ ಅಂತನ ಅಥವಾ ಶಾಪ ಕೊಟ್ಬಿಡ್ತಾನ? ದರಿದ್ರದ್ದು. ಯಾರು ಬಂದಿದ್ದು? ನಾನು ನಿಮ್ಮ ದೊಡ್ಡ ಸೊಸೆ. ನಿಮ್ಮ ಸೇವೆ ಮಾಡಕ್ಕೆ ಇನ್ಯಾರು ಬರ್ತಾರೆ ಹೇಳಿ? ಮಾಲ್ತಿನ ಪ್ರಸಾದ ತಂದ್ಯಾ? ತಂದೆ. ಅದಕ್ಕೆ ಯಾಕೆ ಇಷ್ಟೊಂದು ಗತ್ಕೆಟ್ಟವ್ರ ಥರ ಹಾಡ್ತಿರೋ ಯಾರಿಗೆ ಗೊತ್ತು? ಏನಂದೆ? ತಂದಿದ್ದೀನಿ ಅತ್ತೆ ಅಂದೆ. ನೀವು ಹಿರಿಯರು, ನಿಮ್ಮನ್ನು ಬಿಟ್ಟು ತಿನ್ನಕ್ಕಾಗತ್ತೆ? ಒಳ್ಳೆ ಕೆಲಸ ಮಾಡಿದೆ ಮಾಲ್ತಿ, ತಿನ್ನಿಸ್ಬಿಡು. ಅದೇ ಬೇರೆ ಕೇಳು. ನನಗೇನು ಬೇರೆ ಮಾಡೋ ಕೆಲಸ ಇಲ್ವಾ? ಏನಂದೆ? ಅತ್ತೆ, ನನಗೆ ಒಳಗಡೆ ತುಂಬಾ ಕೆಲಸ ಇದೆ. ನಿಮ್ಮ ಪಕ್ಕದಲ್ಲೇ ಇಟ್ಟಿದ್ದೀನಿ, ತಗೊಂಡು ತಿನ್ಬಿಡಿ, ಬರ್ತೀನಿ. ಮಾಲ್ತಿ, ಮಾಲ್ತಿ ಸ್ವಲ್ಪ ನಿಲ್ಲು. ಮಾಲ್ತಿ ನಿಲ್ಲು. ಅಜ್ಜಿ, ಅವರು ಹೊಟ್ಟೋದ್ರು. ನಿಮ್ಗೆ ಪ್ರಸಾದ ತಿನ್ನಕ್ಕಾಗಲ್ವಲ್ಲ, ನಾನು ನಿಮ್ಗೆ ಪ್ರಸಾದ ಪ್ಲೇಟ್ ಕೊಡ್ತೀನಿ. ಮಂತ್ರವಾದಿ ಅಮ್ಮ ನಿನ್ನ ಏನೇನೋ ಬೈಕೊಂಡೋದ್ಲು. ನಿಮ್ಗೆ ತುಂಬಾ ಬೇಜಾರಾಯ್ತಾ? ನನ್ನ ಬೈಕೊಂಡು ಹೋದ್ಲಾ? ಇನ್ನೊಂದ್ಸಲ ಬರ್ಲಿ, ಮಾಡ್ತೀನಿ. ಅವನ್ನ ಬಿಡ್ಬೇಡ ಅಜ್ಜಿ, ಚೆನ್ನಾಗಿ ಬೈ ಅಜ್ಜಿ. ಅಷ್ಟೇ ಅಲ್ಲ, ಅವ್ರಿಗೆ ಬಸ್ಕಿನೂ ಓಡಿಸ್ಬೇಕು. ನಿಮ್ಗೆ ತುಂಬಾ ಹಸಿವಾಗಿದೆ ಅಂದ್ರಲ್ಲ, ನೀವು ಪ್ರಸಾದ ತಿನ್ನಿ, ನಾನು ಹಣ್ಣು ಬಿಡಿಸ್ಕೊಡ್ತೀನಿ.
ಯಶೋಧ ಎಲ್ಲಿ ಹೋದ್ರು? ಯಾಕೆ ಬರಲಿಲ್ಲ? ಅಯ್ಯೋ ಅಜ್ಜಿ, ಅಮ್ಮ ಇಲ್ಲಿಗೆ ಬರಬಾರ್ದು ಅಂತ ಮಂತ್ರವಾದಿ ಅತ್ತೆ ಬಿಡ್ತಾನೆ ಇಲ್ಲ. ಅಮ್ಮಂಗೆ ಎಲ್ಲರೂ ಬೈತಾರೆ, ಅಳಿಸ್ತಾರೆ. ಆದ್ರೆ ಅಮ್ಮ ಯಾರಿಗೂ ಬೈಯೋದೇ ಇಲ್ಲ. ಅಜ್ಜಿ ನೀನಾರು ಹೇಳ್ಬಿಡು ಅಜ್ಜಿ. ಹೌದಾ? ಅಯ್ಯೋ, ನನ್ನ ಬಗ್ಗೆ ಅದು ಎಷ್ಟೊಂದು ಪ್ರೀತಿ ನಿಂಗೆ. ಆದರೆ ನೀನು ಯಾರು ಅಂತ ಹೇಳಲೇ ಇಲ್ಲ. ಅಯ್ಯೋ ಅಜ್ಜಿ, ಎಷ್ಟತ್ತೆ ಹೇಳಿ ನಾನು ಅಂಜಲಿ ಅಂತ. ಅಯ್ಯೋ ಈಗ ಮಾಡ್ತೀನಿ. ನಾನು ಅಂಜಲಿ 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 ಅಂಜಲಿ. ಅಂಜಲಿ ಎಷ್ಟು ಮುದ್ದಾದ ಹೆಸರು. ಯಾರ ಹೆತ್ತ ಮಗಳು ಏನೋ. ನನ್ನ ಬಿಟ್ಟು ಹೋದ ಕಂದ ಈ ರೂಪದಲ್ಲಿ ನನ್ನ ಮಡ್ಲಿಗೆ ಬರ್ತಿದ್ದಾಳೆ ಅನ್ಸತ್ತೆ. ನೀನಾ ನಿತ್ಯ? ನಾನು ಯಾರೋ ಅಂದ್ಕೊಂಡ್ಬಿಟ್ಟೆ. ಏನಕ್ಕ ಅಪರೂಪಕ್ಕೆ ಮನೇಲಿ ನೀವು ನಗ್ತಿದ್ದೀರಾ? ಏನು ವಿಷಯ? ಏನೂ ಇಲ್ಲ. ಇಲ್ಲ ಅಕ್ಕ, ಏನೋ ವಿಷಯ ಇದೆ. ನೀವು ಈ ಮನೇಲಿ ನಗ್ತಿರೋದನ್ನ ಇದೇ ಫಸ್ಟ್ ಟೈಮ್ ನಾನು ನೋಡ್ತಿರೋದು. ಇಷ್ಟೊಂದು ಖುಷಿಯಾಗಿದ್ದೀರಾ ಅಂದಮೇಲೆ ಏನೋ ಗೊತ್ತಿದೆ. ಹೇಳಿ ಅಕ್ಕ, ಪ್ಲೀಸ್ ಹೇಳಿ ಅಕ್ಕ. ಏನೂ ಇಲ್ಲ ಅಂತ ಹೇಳಿದ್ನಲ್ಲ. ಇಲ್ಲ, ಏನೋ ವಿಷಯ ಇದೆ. ಓ, ಅಜ್ಜಿ ರಾಗಿಣಿಗೆ ಬೈದ್ರಲ್ಲ, ಅದಕ್ಕೆ ಖುಷಿಯಾಗಿದ್ದೀರಾ? ಚೇಚೆ, ಎಲ್ಲಾದರೂ ಉಂಟಾ? ಯಾರಿಗೆ ಬೈದರೂ ನನಗೆ ಬೇಜಾರಾಗತ್ತೆ. ಅಜ್ಜಿ ಯಾಕೆ ಹಾಗೆ ನಡ್ಕೊಂಡ್ರು ನನಗೂ ಗೊತ್ತಾಗ್ತಾ ಇಲ್ಲ. ಅಕ್ಕ, ಈ ಗುಣನೇ ನಂಗೆ ತುಂಬ ಇಷ್ಟ ಆಗೋದು ನಿಮ್ಮಲ್ಲಿ. ನಿಮ್ಮಷ್ಟು ತಾಳ್ಮೆ ಸಹನೆ ಯಾರಿಗೂ ಇರೋಕ್ಕೆ ಸಾಧ್ಯ ಇಲ್ಲ. ಇದು ನಂಗೆ ತುಂಬ ಇಷ್ಟನೇ. ಬಟ್ ಎಲ್ಲದಕ್ಕೂ ಒಂದು ಲಿಮಿಟ್ ಇರಬೇಕಲ್ವಾ ಅಕ್ಕ? ನಮ್ಮನ್ನು ನಾವು ಹಿಂಸಿಸ್ಕೊಂಡು ಬೇರೆಯವ್ರು ಕೊಡೋ ಕಾಟ ಕಿರುಕುಳನ ಮೌನವಾಗಿ ಏನಕ್ಕೆ ಸಹಿಸಬೇಕು? ಏನು ನಿಮ್ಮ ಮಾತಿನ ಅರ್ಥ ನಿತ್ಯ? ಆ ರಾಗಿಣಿ, ನಿಮ್ಮತ್ತೆ ಎಲ್ಲರೂ ನಿಮಗೆ ಎಷ್ಟು ಗೋಳಿಕೋತಾರೆ. ಆದರೂ ನೀವು ಯಾಕೆ ಅವ್ರಿಗೆ ಒಂದ್ಸತಿನೂ ಎದುರು ಉತ್ತರ ಕೊಡಲ್ಲ? ಅದೇ ನಂಗೆ ತುಂಬ ಆಶ್ಚರ್ಯ. ಇಲ್ಲ ನಿತ್ಯ, ನನಗೆ ಬೇರೆಯವ್ರನ್ನ ಎದುರಿಸೋದಾಗಲಿ ಅಥವಾ ಜಗಳ ಆಡೋದಾಗಲಿ ಇದೆಲ್ಲ ಇಷ್ಟ ಆಗೋದಿಲ್ಲ. ನಮ್ಮ ಅಪ್ಪ ಅಮ್ಮ ಬೇರೆಯವ್ರಿಗೆ ಎದುರು ಉತ್ತರ ಕೊಡೋ ಹಾಗೆ ನನ್ನನ್ನು ಬೆಳೆಸಿಲ್ಲ. ಹಾಗೆ ಇದು ನನ್ನ ಸ್ವಭಾವ ಕೂಡ. ನನ್ನ ವಿಷಯ ಬಿಡು. ನಿಮ್ಮ ಭಾವ ಇವ್ರ ಜೊತೆಗೆ ಇರೋರು. ನೀನು ಈ ಮನೆಗೆ ಬಂದು ಇಷ್ಟು ದಿನ ಆಯ್ತಲ್ಲ, ಒಂದು ದಿನನಾದರೂ ಅವರು ತುಟುಕ್ ಪಿಟಿಕ್ ಕಂದಿರೋದನ್ನ ನೋಡಿದ್ಯಾ? ಅವರೇ ಏನೂ ಮಾತಾಡದೆ ಸುಮ್ಮನೆ ಇರುವಾಗ ನಾನು ನಿನ್ನ ಹಾಗೆ ಈ ಮನೆಗೆ ಹೊರಗಿಂದ ಬಂದವಳು. ನಾನು ಏನಂತ ಮಾತಾಡಲಿ? ನನ್ನ ಹಣೆ ಬರಹನೇ ಕೆಟ್ಟದಾಗಿದೆ. ಅಂಥದ್ರಲ್ಲಿ ಬೇರೆಯವ್ರನ್ನ ದೂಷಿಸಿ ಏನು ಪ್ರಯೋಜನ ಹೇಳು? ನಿಮ್ಮ ಭಾವ ಬದಲಾಗ್ತಾರೆ, ನಮಗೂ ಒಳ್ಳೆ ದಿನಗಳು ಬರುತ್ತೆ. ಆ ದಿನಕ್ಕೋಸ್ಕರನೇ ನಾನು ಕಾಯ್ತಾ ಇದ್ದೀನಿ. ಏನೇ ಮಾಡ್ತಿದ್ಯಾ ಇಲ್ಲಿ? ಎಷ್ಟೊತ್ತು ಪಾತ್ರೆ ತಗೊಂಬರಕ್ಕೆ? ನಮ್ಮನ್ನು ದೂರೋದಕ್ಕೆ ಕಂಪ್ನಿ ಸಿಕ್ಕಿರೋವಾಗ ಎಲ್ಲಿ ಬರೋಕ್ಕಾಗತ್ತೆ ಬೇಗ? ಅಮ್ಮ, ನಿನ್ನ ಸೊಸೆ ಕಣ್ಣೋಡು ತುಂಬಿದ ಕೊಳಗಳಾಗಿವೆ. ಈಗ ಯಾವ ಪಾತ್ರೆನೂ ಸುಟ್ಟಿಲ್ಲ, ಕಾಲ್ಗೇನು ಪಾಯಸನೂ ಬಿದ್ದಿಲ್ವಲ್ಲ, ಮತ್ತ್ಯಾಕೆ ಹೇಳ್ತಿದ್ಯಾ? ನೆನ್ನೆ ಮೊನ್ನೆ ಬಂದವಳು ಮುಂದೆ ನಮ್ಮನ್ನ ದೂರ್ಕೊಂಡು ಅನುಕಂಪ ಗಿಟ್ಟಿಸ್ಕೊತಿದ್ದಾಳೆ ಈ ನಿನ್ನ ಸೊಸೆ. ಇಲ್ಲ, ಅಕ್ಕ ನಿಮ್ಮನ್ನ ದೂರ್ತಿರ್ಲಿಲ್ಲ. ಬೇರೆಯವ್ರು ಮಾಡಿದ ತಪ್ಪನ್ನ ತಮ್ಮೇಲೆ ಹಾಕೊಂಡು ಬೇಜಾರು ಮಾಡ್ಕೋತಿದ್ರು ಅಷ್ಟೇ. ಬೇರೆಯವರು ಅಂದ್ರೆ ಯಾರೇ? ನಾನು ನನ್ನ ಮಗಳು ತಾನೆ.
ನಾವು ಮಾಡಿದ ತಪ್ಪುಗಳನ್ನ ದೊಡ್ಡ ತ್ಯಾಗಿ ಥರ ಕ್ಷಮಿಸಿ ತನ್ನ ಮೇಲೆ ಹಾಕ್ಕೊಂಡಿದ್ದಾಳೆ ಅಂತ ತಾನೆ. ನೋಡು ಯಶೋದ, ಈ ನಿತ್ಯ ನಿನ್ನನ್ನು ನಮ್ಮ ವಿರುದ್ಧ ಎತ್ಕಟ್ಟೋದಕ್ಕೆ ಚೆನ್ನಾಗಿ ಟ್ರೈನಿಂಗ್ ಕೊಡ್ತಿದ್ದಾಳೆ ಅನ್ನೋದು ನನಗೆ ಗೊತ್ತು. ಇವಳು ಮಾತು ಕೇಳಿ ನೀನೇನಾದರೂ ಚಾರಕಿ ಥರ ತೋರ್ಸಕ್ಕೆ ಬಂದರೆ ಪರಿಣಾಮ ನೆಟ್ಟಗಿರಲ್ಲ ಅನ್ನೋದು ಜ್ಞಾಪಕ ಇರಲಿ. ಏಯ್, ಇನ್ನೂ ನೋಡ್ತಾ ನಿಂತಿದ್ಯಾ? ಎಲ್ಲ ತಗೊಂಡು ಕೆಳಗಡೆ ಬಾ ಬಾರೆ.